ಅವಿದ್ಯರಾಗಿ ನಡೆದವಪ್ಪ ನಿನಗೆ ಮೆಚ್ಚುಗೆಯಾಗಿ ವಿಧಿಯರಾಗಿ ಆರಾಧಿಸತಕ್ಕಂತೆ ಯಥಾರ್ಥವಾಗಿ ಜೀವಿಸತಕ್ಕಂತೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಯೇಸುವೆ. ಆ ಹೃದಯವನ್ನು ತೆರೆದು ಹೇಳ್ರಿ, ಇವತ್ತು ಏನಾದರೂ ಕಲ್ಮಶ ಇದ್ರೆ ಇಲ್ಲೇ ಬಿಟ್ಬಿಡ್ರಿ, ಒಪ್ಪಿಸಿಕೊಡ್ರಿ. ಅಪ್ಪ ನಿನ್ನ ಕೃಪೆ ಮಾತ್ರ ಯೇಸುವೆ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿ ಯೇಸುವೆ ಕೃಪೆ ಯೇಸುವೆ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಓ ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿತು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿತು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಆ ಎರಡು ಕರಗಳನ್ನು ಪರಲೋಕ ರಾಜ್ಯದ ಕಡೆಗೆ ಎತ್ತುತ್ತಾ ಹೇಳೋಣ. ಅಪ್ಪ, ಇದುವರೆಗೂ ನನ್ನನ್ನು ನಡೆಸಿದ್ದು ನಿನ್ನ ಕೃಪೆ, ನಮ್ಮನ್ನು ಕಾದದ್ದು ನಿನ್ನ ಕೃಪೆ, ಪಾಪದ ಮರಣದಲ್ಲಿ ಬಿದ್ದಂತ ನನ್ನನ್ನು ನೀನು ಎತ್ತಿದ್ದು ನಿನ್ನ ಕೃಪೆ, ಪರಿಶುದ್ಧತೆಯಲ್ಲಿ ನಿಲ್ಲಿಸಿದ್ದು ನಿನ್ನ ಕೃಪೆ ಯೇಸುವೇ. ನಿನ್ನ ಕೃಪೆಯೇ ತಾನೇ. ಎಡವದಂತೆ ನನ್ನನ್ನು ಕಾದಿದ್ದು ನಿನ್ನ ಕೃಪೆ ಯೇಸುವೇ. ಯೇಸುವೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ.
ಕಾದದು ನಿನ್ನ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿತು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. 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 ಎರಡು ಕರಗಳನ್ನು ಎತ್ತುತ್ತಾ ಹೇಳೋಣ, ಯೇಸುವೇ ನಿನ್ನ ಕೃಪೆ ಮಾತ್ರಪ್ಪ, ಬದುಕಿರುವುದು ನಿನ್ನ ಕೃಪೆ ಯೇಸುವೇ. ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಆತನು ನಮ್ಮ ಪಾಪದ ಗುಂಡಿಯಿಂದ ಬಿಡಿಸಿದ ಆತನು. ಪ್ರತಿಯೊಂದು ಸ್ಥಿತಿಯಲ್ಲೂ ನಮ್ಮನ್ನು ಮುನ್ನಡೆಸಿದ ಆತನು. ನಮ್ಮ ಅವಶ್ಯಕತೆಗಳಿಗಿಂತ ಮೇಲೆ ನಮಗೆ ಬೇಕಾದುದನ್ನು ಒದಗಿಸಿದ ಆತನು. ನಾವು ಹೃದಯದಲ್ಲಿ ಬಯಸುವುದಕ್ಕಿಂತ ಹೆಚ್ಚಾಗಿ ಮಾಡಿದ ಆತನು. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿತು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿತು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಎಲ್ಲ ನಿನ್ನ ಕೃಪೆ ಯೇಸುವೇ. ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಆ ಕೃಪೆಯನ್ನು ನೆನೆಸ್ರಿ. ಎಲ್ಲಿದ್ರಿ? ಯಾವ ರೀತಿ ಇತ್ತು ಜೀವಿತ? ಕೃಪೆಯಿಂದ, ಎಲ್ಲವೂ ಕೃಪೆಯಿಂದ. ಯೋಗ್ಯತೆ ಇಲ್ಲದೆ ಇರುವಂತ ಸಮಯದಲ್ಲಿ ಅಧಿಕವಾದಂತ ಕೃಪೆ ತೋರಿತು. ಯಾವ ಯೋಗ್ಯತೆ ಇಲ್ದಿಲ್ಲ, ಯಾವ ದಾನದಿಂದಲೋ ಯಾವ ಧರ್ಮದಿಂದಲೋ ಅಲ್ಲ, ಕೃಪೆಯಿಂದ ಮಾತ್ರ. ಆತನು ತೋರಿದ ದಯೆಯಿಂದ ಮಾತ್ರವೇ. ಆತನೇ ಎಬೆನೇಜರ್, ಆತನೇ ಎಲ್ ರೋಹಿ, ಆತನೇ ನಮ್ಮ ಬಲವು, ಗುರಾಣಿಯು, ಕೋಟೆಯು. ಯೇಸುವೇ ಎಬೆನೇಜರ್ ನೀತಾನಯ್ಯ.
ನೀತಾನಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಆ ಸ್ತೋತ್ರವನ್ನು ಸಲ್ಲಿಸೋಣ ಎರಡು ಕರಗಳನ್ನು ಎತ್ತುತ್ತಾ. ಅಪ್ಪ ನಿಮಗೆ ಯೇಸುವೇ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸುವೇ, ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸುವೇ, ಸ್ತೋತ್ರ. ಆ ಎಲ್ಲ ಸ್ತೋತ್ರವನ್ನು ಸಲ್ಲಿಸೋಣ. ಆತನೇ ಸ್ತುತಿಗೂ ಸ್ತೋತ್ರಕ್ಕೂ ಯೋಗ್ಯನು. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯ ಒಳ್ಳೆಯ ವೈದ್ಯನಿಗೆ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಹೃದಯಾಳದಿಂದ ಸಲ್ಲಿಸೋಣ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸುವೇ, ಕೋಟಿ ಕೋಟಿ ಸ್ತೋತ್ರ ಯೇಸುವೇ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಯೇಸುವೇ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸುವೇ. ಓ ರೇಸೆಟೆಲೆ ಕೋಟಿ ಕೋಟಿ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ ಯೇಸುವೇ. ನಿಮಗೆ ಸ್ತೋತ್ರ ಯೇಸುವೇ.
ನಿಮಗೆ ಸ್ತೋತ್ರ ಯೇಸುವೆ ಸಲ್ಲಿಸ್ರಿ. ಜೀವನದ ಚರಿತ್ರೆಗಳನ್ನು ಬದಲಾಯಿಸತಕ್ಕಂಥ ಒಂದು ಸ್ತೋತ್ರವನ್ನು ಸಲ್ಲಿಸ್ರಿ ಯೇಸುವೆ. ಇದುವರೆಗೂ ನಮ್ಮನ್ನು ನಡೆಸಿದಾತನು, ಇದುವರೆಗೂ ನಮ್ಮನ್ನು ಕಾದಾತನು. ಆತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸೋದಾಗುತ್ತೋ ಹೃದಯಾಳದಿಂದ ಸಲ್ಲಿಸ್ರಿ. ನಿಮ್ಮ ಮುಂದೆ ಏನು ನಡೀತಾ ಇದೆ ಅಲ್ಲ, ನೀವು ಎಷ್ಟು ಸ್ತೋತ್ರವನ್ನು ಸಲ್ಲಿಸ್ತೀರಾ. ನೀವು ದೇವರು, ನಿಮ್ಮ ಹೃದಯ ದೇವರ ಹೃದಯ. ನಾನಲ್ಲ ಇಲ್ಲಿ ನಿನ್ನ ಅಕ್ಕಪಕ್ಕ ಇರೋರೆಲ್ಲ ನಿಮ್ಮ ಜೀವಿತಗಳನ್ನು ಬದಲಾಯಿಸೋದು ಯೇಸು ಮಾತ್ರವೇ. ಆತನಿಗೆ ಸಲ್ಲಿಸೋಣ. ಎಬಿನೇಜರ್ ಆಗಿರುವ ಆತನು, ನಮ್ಮನ್ನು ನಡೆಸಿದ ಆತನು. ಎಬಿನೇಜರ್ ನೀತಾನಯ್ಯ, ಇದುವರೆಗೂ ಸಹಾಯ ನೀನೇ. ರುಚಿಸಿ ಹೇಳೋಣ, ಆ ಪ್ರೀತಿಯನ್ನು ರುಚಿಸೋಣ. ಎಬಿನೇಜರ್ ನೀನೇ ಅಪ್ಪ. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಸಹಾಯ ಮಾಡಿದಾತನು ನೀನೇ ಯೇಸುವೇ. ಎಬಿನೇಜರ್ ನೀತಾನಯ್ಯ, ನೀನು ಒಳ್ಳೆಯ ದೇವರು ಯೇಸುವೇ. ಒಳ್ಳೆಯ ಕುಂಬಾರನೇ ಎಬಿನೇಜರ್ ನೀತಾನಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಎಲ್ರೋಯಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ. ಅಕ್ಕರಗಳನ್ನು ಬೀಸುತ್ತಾ ಹೇಳೋಣ, ಸ್ತೋತ್ರ ಯೇಸುವೇ. ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ ಯೇಸಯ್ಯ. ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ ಯೇಸಯ್ಯ. ಎಲ್ಲ ಸ್ತೋತ್ರವು ನಿನಗೆ ಯೇಸುವೇ. ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ ಯೇಸಯ್ಯ. ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಸಲ್ಲಿಸ್ರಿ, ಆ ಸ್ತೋತ್ರವನ್ನು ಸಲ್ಲಿಸ್ರಿ. ಆ ಸ್ತೋತ್ರ ಬಲಿಯನ್ನು ಕಟ್ರಿ. ರಾಸಿ ಹಸ್ತಲ ರೋಚಲೇರೆಸಿಯ ಬಲಹೀನ ಸಮಯದಲ್ಲಿ ನಿಮ್ಮನ್ನು ಬಲಪಡಿಸಿದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ರಿ. ಆ ಗಾಯದ ಮೇಲೆ ತನ್ನ ಸುಖವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ರಿ. ಪರಿಸ್ಥಿತಿಗಳಲ್ಲ ನಿಮ್ಮ ಜೀವಿತಗಳನ್ನು ಬದಲಾಯಿಸಿತು. ಯೇಸುವಿನ ಕರ, ಯೇಸುವಿನ ಸ್ಪರ್ಶ, ಯೇಸುವಿನ ಸ್ತುತಿ. ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸುವೇ. ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಯೇಸಯ್ಯ. ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಸ್ತುತಿಗೂ ಸ್ತೋತ್ರಕ್ಕೂ ಯೋಗ್ಯನಾಗಿರುವ ಆತನಿಗೆ ಎರಡು ಕರಗಳನ್ನು ತಟ್ಟುತ್ತಾ ಮಹಿಮೆಯನ್ನು ಸಲ್ಲಿಸೋಣ. ಆತನ ಯೋಗ್ಯನು, ಆತನು ಪರಿಶುದ್ಧನು, ಆತನಂತೆ ಮತ್ತೊಬ್ಬ ದೇವರಿಲ್ಲ. ಆತನು ಯೋಗ್ಯನು, ಆತನು ಯೋಗ್ಯನು, ಆತನು ಯೋಗ್ಯನು. ಆ ಎರಡು ಕರಗಳನ್ನು ತಟ್ಟುತ್ತಾ ಯೋಗ್ಯನಾದಂಥ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಸ್ತುತಿಗೂ ಸ್ತೋತ್ರಕ್ಕೂ ಯೋಗ್ಯನಾಗಿರುವ ಆತನಿಗೆ ಮಹಿಮೆ.